ಶಿವಂಗ್ ಅದೇ ಧ್ಯಾನ. ಜಾನಿ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಗಿರುತ್ತೆ. ರಿಲ್ಯಾಕ್ಸ್ ಆಗಕ್ಕೆ ಸ್ವಲ್ಪ ಪ್ರೀತಿಯಿಂದ ಮಾತಾಡ್ಬಾರ್ದಾ? ಮಲಗಿದ್ರೆ ಎಲ್ಲ ಸರಿ ಹೋಗುತ್ತೆ. ನೀನೊಬ್ಳು ಮಾತ್ರ ಟೆನ್ಷನ್ ಇರುತ್ತಾ? ನನ್ಗೇನು ಟೆನ್ಷನ್ ಇರಲ್ವಾ? ಓಹೋ, ಏನು ನಿಮ್ ಕಂಪನಿ ಮುಚ್ಚೋಗೋ ಸ್ಥಿತಿಗೆ ಬಂದಿದ್ಯಾ ಅಥವಾ ನೀವು ಇನ್ವೆಸ್ಟ್ ಮಾಡಿರೋ ಶೇರ್ಸ್ ಬಿದ್ದೋಗಿದ್ಯಾ? ಏನ್ ನಿಮ್ ಪ್ರಾಬ್ಲಮ್ಮು? ನನ್ ಕಿಂಡಲ್ ಮಾಡೋದು ಅಂದ್ರೆ ನೀನ್ ತುಂಬಾ ಖುಷಿ ಅಲ್ಲ? ನನ್ ಕಷ್ಟ ನನಗೆ. ಸಾರಿ, ಐ ಆಮ್ ವೆರಿ ಸಾರಿ. ನಾನ್ ನಿಮ್ ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ಟೆ. ಏನ್ ನಿಮ್ ಟೆನ್ಷನು? ಏನು ಅರ್ಥ ಮಾಡ್ಕೊಳ್ದೆ ಸುಮ್ನೆ ತರಲೆ ಮಾಡ್ಬೇಡ, ಹೋಗ್ ಮಲ್ಗು. ಗೆಟ್ ಔಟ್ ಆಫ್ ಮೈ ಹೌಸ್. ಮಧು ಪ್ಲೀಸ್, ಹೊರಗಡೆ ಮಾತ್ರ ಹೋಗು ಅಂತ ಹೇಳ್ಬೇಡ. ಈಗೇನು ಮಲಗಬೇಕು ತಾನೆ? ಬಾ ಹೋಗೋಣ. ಐ ಸೆಡ್ ಗೆಟ್ ಔಟ್ ಮೈ ಹೌಸ್. ಮಧು ಪ್ಲೀಸ್, ಹೊರಗಡೆ ಹೋಗಕ್ ನನಗೆ ಭಯ ಆಗುತ್ತೆ. ಇಲ್ಲೆಲ್ಲಾದ್ರೂ ಮೂಲೆಯಲ್ಲಿ ನಾಯಿ ತರ ಮಲ್ಕೊಂಡ್ಬಿಡ್ತೀನಿ. ಪ್ಲೀಸ್ ಮಧು ಪ್ಲೀಸ್. ದೇವ್ರೆ, ನಾನೇನು ಆಗ್ಬಾರ್ದು ಅನ್ಕೋತೀನೋ ಅದನ್ನೇ ಮಾಡ್ತೀಯಲ್ಲಪ್ಪ. ಈ ಹೆಂಡ್ತಿರ್ಗೆ ರಾತ್ರಿ ಹೊತ್ತೇ ಯಾಕೆ ಕೋಪ ಬರುತ್ತೋ? ಅಲ್ಲಿ ಪುಟ್ಟಮಲ್ಲಿಯವರ ಆ ಭಯಂಕರ ರೂಪನ ನೋಡಕ್ಕಾಗ್ತಿಲ್ಲ. ಅವ್ರು ಇನ್ನೂ ಏನೇನ್ ಮಾಡ್ತಾರೋ ಅಂತ ನೆನೆಸ್ಕೊಂಡ್ರೆ ಚಾನಲ್ ಕಟ್ಬೇಕಾಗುತ್ತೇನೋ. ರೋಡಿಗಿಳಿ ರಾಧಿಕಾ, ಚಿಂದಿ ಮಾಡೆ ಚಂದ್ರಿಕಾ. ಏ ಚಂದನ, ಬಾರೋ ಇಲ್ಲಿ. ಪುಟ್ಟಮಲ್ಲಿಯವರೇ, ನೀವೇನಿಲ್ಲಿ? ಏನ್ ಮಚ್ಚ, ನಾ ಬತ್ತಿದಂಗೆ ಕಳ್ಸ್ಕೊಳಕ್ ನೋಡ್ತೀಯಾ? ಯಾಕೆ ನಾ ಯಾಕೆ ಬತ್ತೀವಿ ಅಂತ ಗೊತ್ತಿಲ್ವಾ? ಗೊತ್ತಿದೆ ಪುಟ್ಟಮಲ್ಲಿಯವರೇ, ಮೊದಲು ನೀವು ಈ ಟಪೋರಿ ಆಟನ ನಿಲ್ಸಿ. ನಿಮ್ಮನ್ನ ಈ ಅವತಾರದಲ್ಲಿ ನೋಡಕ್ ಆಗ್ತಿಲ್ಲ. ಯಾಕೆ ನಗ್ತಿದ್ದೀರಾ? ಅಲ್ಲ ಕಣೋ ಚಂದನ, ಪುಷ್ಪಿ ಚಂದ ಚಿಕ್ಕ ಐಕ್ಳು ನೋಡಿ ಎದ್ರಕತ್ತಾ ಇದೆಯಲ್ಲ. ಪುಟ್ಟಮಲ್ಲಿಯವರೇ, ನನ್ನನ್ನ ಏಕವಚನದಲ್ಲಿ ಹೋಗೋ ಬಾರೋ ಅಂತ ಕರೀತಿದ್ದೀರಾ? ಹೋಗೋ ಬಾರನೇ ಏಕವಚನ, ಅದನ್ನೇನು ಬಿಡ್ಸ್ ಬೇರೆ ಹೇಳೋದು? ಪುಟ್ಟಮಲ್ಲಿಯವರೇ, ಸ್ವಲ್ಪ ಅತಿ ಆಯ್ತು. ಇನ್ನ ಅತಿ ಅನಿಲ್ಲ, ಈಗ ಅತಿ ಆಯ್ತದೆ. ಏನಿದು? ಪಕ್ಕ ಲೋಕಲ್ ಕುಡ್ದು ಎಂಜಾಯ್ ಮಾಡು. ಪುಟ್ಟಮಲ್ಲಿಯವರೇ, ನನಗೆ ಲೋಕಲ್ ಕುಡಿದ್ರೆ ಹೊಟ್ಟೆ ನೋವು ಬರುತ್ತೆ. ಮರ್ಯಾದೆಯಿಂದ ಕುಡಿತೀಯೋ ಇಲ್ವೋ? ಕುಡಿತೀಯೋ ಇಲ್ವೋ? ಕುಡಿತೀಯೋ ಇಲ್ವೋ? ಕುಡಿತೀಯೋ ಇಲ್ವೋ? ಕುಡಿತೀನಿ. ಒಂದ್ ನಿಮಿಷ ಬರ್ತೀನಿ. ನಾ ಬರೋದ್ರಲ್ಲಿ ಏನಾದ್ರೂ ಕಳ್ಚ್ಕೊಳಕ್ ನೋಡಿದ್ರೆ ಬಂದನೆ ನೆಂಟೆ ಮುಂದೆನೆ ರೇಗಿಸ್ತಾನೆ. ಇದೇನ್ ಪುಟ್ಟಮಲ್ಲಿಯವರೇ, ತಲೆಗೆ ಮುಡ್ಕೊಳ್ಳೋ ಹೂವನ್ನ ಕೈಗೆ ಸುತ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀರಾ? ಮಾತ್ ಸಾಕು, ನನ್ಗೀಗ ಕುಣ್ತಾ ನೋಡ್ಬೇಕು ಅನ್ನಿಸ್ತಾ ಇದೆ. ಪುಟ್ಟಮಲ್ಲಿಯವರೇ, ನೀವು ಇಷ್ಟೊತ್ತಲ್ಲಿ ಡ್ಯಾನ್ಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸರತ್ತಲ್ಲಿ ಏನಾದ್ರೂ ಆಡ್ಕೊಳ್ಳಿ ಆಡಿದ್ರೆ ಚುಚ್ಚಿ ಚುಚ್ಚಿ ಸಾಯಿಸ್ಬಿಡ್ತೀನಿ. ಬಾಯ್ ಮುಚ್ಕೊಂಡ್ ಕುಣಿ. ನಾನ್ ಕುಣಿಯಲ್ಲ. ಕುಣಿಯಲ್ಲ ಅಂದ್ರೆ ಬೋಟಿ ತೆಗೆದು ಬಿಡ್ತೀನಿ. ಸಾಂಗು ಪುಟ್ಟಮಲ್ಲಿಯವರೇ, ರೌಂಡ್ ಅಲ್ಲ ಸೌಂಡು. ಈ ಒತ್ತಲ್ಲಿ ಇದೆಲ್ಲ ಬೇಕಾ? ಸುಮ್ನೆ ಕುಣಿ. ಇರ್ಬೇಕಾದ್ರೆ ನೀನ್ ಹಂಗ ಅದನ್ನ ದೂರ ಮಾಡಿ. ಪಾಬಣ್ಣ, ಯಾಕೆ ಹಿಂಗಿದ್ದೀರಿ? ನೀವು ಯಾವಾಗೂ ನಗ್ನಗ್ತಾ ಇರ್ಬೇಕು. ಸುಸ್ತಾಗಿದ್ರೆ ಹೇಳಿ, ಕಾಲುತ್ತೀನಿ. ಎಂತ ಮಾತು ಯಾನು ಬೇಡ ಕಮ್ಮೆ. ಇಲ್ಲಾಂದ್ರೆ ಬುಡಿ ಕೈ ಹೊತ್ತೀನಿ. ಅಯ್ಯೋ ಯಾನು ಬೇಡ, ಸುಮ್ಮನೆ ರಮ್ಮೆ. ತಲೆಗೆ ಎಣ್ಣೆ ಹಾಕ್ನಾ? ಅಯ್ಯೋ ನನ್ಗೆ ಯಾನು ಆಗ್ಬೇಡ, ನಂಗೆ ನಿದ್ದೆ ಬರ್ತದ. ಹೋಗ್ ಮನೆ ಕತ್ತೀನಿ, ನೀನು ಹೋಗು. ನಾ ಎಲ್ಗೋನೆ? ಅಂದ್ರೆ ಬಾ ಮನೆ ಕಣ ಮಂದಿ. ಯಾನ ಇದು? ನಮ್ ಬಾಬಣ್ಣ ಮಲ್ಕೊಂಡ ತಕ್ಷಣ ಕೊರಕೆ ಹೊಡಿತಾವ್ರಲ್ಲ. ಒಳ್ಳೇದೇ ಆಯ್ತು, ಬಲ್ವಂತಾಗ ಮಲಗ್ಸ ತಪ್ತು. ಒಟ್ಮಲ್ಲಿ ಆಚೆಗೋಯ್ತಾಳೆ ಅಂದ್ರೆ ಅಣ್ಣಯ್ಯಪ್ಪನವ್ರು ಹೇಳಿದ ದಿಟ ಅನ್ಸುತ್ತೆ. ಶಂಕರೇಶ್ವರ, ಈಗ ನೀನೇ ಕಾಪಾಡಬೇಕು ತಂದೆ. ನನ್ನ ಕ್ಷಮಿಸ್ಬಿಡಿ ಪುಟ್ಟಮಲ್ಲಿಯವರೇ, ನಿಮ್ಮ ವಿಷಯನ ಗೌಡ್ರ ಹತ್ರ ಹೇಳ್ಬಿಟ್ಟೆ. ಏನ್ ಮಾಡ್ಲಿ, ನಿಮ್ಮ ಅವತಾರನ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ತಗಳ ಮಚ್ಚೆ ಉಟ್ಕ. ನಾನಾ? ಇಲ್ಲ ನಾನಾ. ಉಟ್ಕೊಳ್ಳಿಲ್ಲ ಅಂದ್ರೆ ಬೋಟಿ ತೆಗೆದು ಬಿಡ್ತೀನಿ.
ನಾನು ಬಳ್ಳಿಯ ಮಿಂಚು ಕಣ್ಣು ಕತ್ತಿಯ ಅಂಚು ಬಲೆಗೆ ಬಿದ್ದಾಗಲಿ ಅರಿವೆ ಸಂಚು ಜೋಕೆ ನಾನು ಬಳ್ಳಿಯ ಮಿಂಚು ಕಣ್ಣು ಕತ್ತಿಯ ಅಂಚು ಬಲೆಗೆ ಬಿದ್ದಾಗಲಿ ಅರಿವೆ ಸಂಚು. ಅಣ್ಣಯ್ಯಪ್ಪನವ್ರು ಹೇಳ್ದು ಸತ್ಯ ಆಗ್ಬಿಡ್ತಾಳಪ್ಪ. ಪುಟ್ಮಲ್ಲಿ ಟಪ್ಪರಿಯಾಗಿ ಬದಲಾಗ್ಬಿಟ್ಟಾಳೆ. ಬೇರೆಯವ್ರಿಗೇನಾದ್ರು ಗೊತ್ತಾಗ್ಬಿಟ್ರೆ ನನ್ನ ಮರ್ಯಾದೆನೇ ಹೊಟ್ಟೋಗ್ಬಿಡ್ತದ. ಯಾನ ಇದು ನಮ್ಮ ಬಾಬಣ್ಣ ನಿಂತ್ಕೊಂಡಲ್ಲಿ ಹೇಳ್ತವ್ರೆ. ದೇವ್ರೆ ಇವ್ರಿಗೇನು ಆಗದೆ ಇರ್ಲಪ್ಪ. ಬಾಬಣ್ಣ ಬಾಬಣ್ಣ ಜಾನಿ ಜಾನಿ ಯಾಕೆ ಹೀಗೆ ಹೆದರ್ಕೋತಿದ್ದೀರಾ? ನನ್ನ ಹೆದರಿಕೆಗೆ ಕಾರಣ ಏನು ಅಂತ ಹೇಳಿದ್ರು ನೀನು ನಂಬಲ್ವಲ್ಲ. ಇನ್ ಮುಂದೆ ನಾ ಹೇಳ್ದಂಗೆ ಕೇಳಿದ್ರೆ ನಿಮ್ ನಮ್ಮ ಮನೆಯಿಂದ ಆಚೆ ಹಾಕಲ್ಲ. ಕಿರಿಕ್ ಮಾಡಿದ್ರೇನೆ ಆಚೆ ಹಾಕೋದು. ನಾನೇನು ಕಿರಿಕ್ ಮಾಡಲ್ಲ. ನಾನು ಕಿರಿಕ್ ಮಾಡೋ ಹಾಗೆ ಮಾಡೋದು ನೀನೇ ತಾನೇ. ಏನಂದ್ರೆ ಮಧು, ಇನ್ನು ಮುಂದೆ ನೀನು ಹೇಳ್ದಾಗ ಕೇಳ್ಕೊಂಡಿರ್ತೀನಿ. that's like a good boy. ಡಾರ್ಲಿಂಗ್, ನನಗೆ ಪ್ರಾಮಿಸ್ ಮಾಡು, ಇನ್ನು ಮುಂದೆ ರಾತ್ರಿ ಹೊತ್ತು ನನ್ನ ಮನೆಯಿಂದ ಆಚೆಗೆ ಹಾಕಲ್ಲ ಅಂತ. ಹುಚ್ಚುಚ್ಚಾಗಿ ವಿಡಿಯೋಸ್ ಮಾಡಿಲ್ಲ ಅಂದ್ರೆ ಮನೆಯಿಂದ ಆಚೆ ಹಾಕಲ್ಲ. ನೀನು ಆಚೆಗೆ ಹಾಕಿದ್ರೇನೆ ಈ ರೀತಿ ವಿಡಿಯೋಗಳು ರೆಡಿ ಆಗೋದು. ಏನೇ ಶಿಕ್ಷೆ ಕೊಡದಿದ್ರು ಮನೇಲೆ ಕೊಡು ಪ್ಲೀಸ್. ನನ್ನ ಆಚೆಗೆ ಹಾಕ್ಬೇಡ. ಸರಿ ಸರಿ, ಮನೆಯಿಂದ ಆಚೆ ಹಾಕಲ್ಲ. ಹೋಗಿ ಫ್ರೆಶ್ ಆಗಿ ನಾನು ಜಾಗಿಂಗ್ ಮುಗಿಸ್ಕೊಂಡ್ ಬರ್ತೀನಿ. ಥ್ಯಾಂಕ್ ಯು ಮಧು, ಥ್ಯಾಂಕ್ ಯು ಸೋ ಮಚ್. ಮಧುರ ಬಾಬಿ ಏನ್ ರಾಕಿ ಬೆಳಗ್ಗೆನೆ ಮನೆ ಹತ್ರ ಬಂದಿದ್ದೀರಾ? ಜಾನಿ ಬಾಯಿ ಮಾಡು ಅವಾಂತರಗಳು ಐ ಡೋಂಟ್ ಲೈಕ್ ಇಟ್. ಅದನ್ನೇ ನಿಮ್ಮ ಹತ್ರ ಹೇಳಿ ಹೋಗು ಅಂತ ಹೇಳಿ ಬಂದೆ. ಅಂತದೇನ್ ಮಾಡಿದ್ರು? ಹೇಗೆ ಅಂತ ಹೇಳಿ ಇಲ್ಲಿ ನೋಡಿ, ಈ ನಮ್ಮನೆ ದಿನಕ್ಕೊಂದೊಂದು ವಿಡಿಯೋಗಳು ರಿಲೀಸ್ ಆಗ್ತಾ ಇದ್ರೆ ನಿಮ್ಮ ಮರ್ಯಾದೆ ಎಂತ ಆಗ್ಬೇಡ. ಏನಾಯ್ತು ಡಾರ್ಲಿಂಗ್? ಈ ಆಫ್ ಮೆಂಟ್ಲ್ ಏನಾದ್ರು ರೇಗ್ಸದ್ನಾ? ನಡೆದಿದ್ದು ಇಷ್ಟು ಬೇಗ ಅಪ್ಲೋಡ್ ಆಗೋಯ್ತಾ? ಅಂದ್ರೆ ಇದ್ ಯಾವಾಗ ಶೂಟ್ ಆಗಿದೆ ಅಂತ ಗೊತ್ತಿದೆ ನನ್ನ ಹತ್ರ ಸುಳ್ಳು ಹೇಳಿದ್ರಾ? ಮಧು, ನಾನು ಎಷ್ಟು ಹೇಳಿದ್ರು ನೀನು ನಂಬ್ತಿರ್ಲಿಲ್ವಲ್ಲ. ಇದಕ್ಕೆ ನಾನು ಕಾರಣ ಅಲ್ಲ, ಇದರಿಂದ ಬೇರೆಯವ್ರ ಕೈವಾಡನಿದೆ. ಪ್ಲೀಸ್ ನನ್ನ ಮಾತು ನಂಬು. ನಾನು ಯಾವತ್ತೂ ನಿಮ್ ಮಾತನ್ನ ನಂಬಲ್ಲ. ಇದೇ ರೀತಿ ಕುಣ್ಕೊಂಡು ವಿಡಿಯೋ ಮಾಡ್ಕೊಂಡು ರೋಡಲ್ಲೇ ಬಿದ್ದಿರಿ. ಯಾವತ್ತೂ ಮನೆಗೆ ಬರ್ಬೇಡಿ. ಜಾನಿ ಬಾಯ್, ನಿಮಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲದಿದ್ದರೆ ನನ್ನ ಹತ್ರ ಹೇಳಿ, ನಾನು ನಿಮ್ಮನ್ನು ಇಟ್ಟುಕೊಂಡು ಸಂಬಳ ಕೊಡ್ತೇನೆ. ಅಷ್ಟೊಂದು ಪ್ರಾಣಿಗಳ ಸಾಗಿದ್ದೇನಂತೆ, ನೀವೊಬ್ರು ಕಮ್ಮಿ ಆಗ್ತೀರಾ. ಆದ್ರೆ ದಯವಿಟ್ಟು ನಮ್ಮ ಮರ್ಯಾದೆ ಹೋಗುವಂತೆ ಕೆಲಸ ಮಾಡಬೇಡಿ. ಐ ಲೈಕ್ ನಿಂಗ್ ಮಾಸ್ಟರೇ, ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದೀರಾ? ಯಾನಂತ ಹೇಳೋಡು ಶಾನ ತಲೆನ್ ಹೋಯ್ತಾ ಇದೆ. ಯಾವನು ಬಾಬನ? ನಾನು ಹುಚ್ಚ ಮೆಂಟಲ್ ಗೌಡ, ಹಂಗೆ ಕರಿಬೇಕು, ಅರ್ಥ ಆಯ್ತಾ? ಇಲ್ಲಾಂದ್ರೆ ಬೆಟ್ಟೆದ್ದು ಬಿಡ್ತೀನಿ. ತಕಲಿ ಮೀಡಿಯಾ ಸಿನಿಮಾ ಮೇಲೆ ಐಟಮ್ ಸಾಂಗ್ ಇರ್ಬೇಕು, ಎಣ್ಣೆ ಕಂದಲ್ಲಿ ಮೀಡಿಯಾ ಹಾಕಬೇಕು. ಎಲ್ಲ ಕಡೆ ನನ್ನ ಅಭಿಮಾನಿಗಳವ್ರೆ, ಯಾರಿಗೂ ದುಡುಕ್ಬೇಡಿ, ಸಮಾಧಾನವಾಗಿರಿ ಅಂತ ಹೇಳ್ತೀನಿ. ಇಡೀ ವರ್ಲ್ಡಲ್ಲೆಲ್ಲ ನನ್ನ ಅಭಿಮಾನಿಗಳು ಫೋನ್ ಮಾಡ್ಬಿಟ್ಟು ನಿಮ್ಮ ಸಂಘ ಕಟ್ತೀನಿ, ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಅಂತಾರೆ. ಅದೆಲ್ಲ ಬೇಡ, ಎಲ್ಲ ಸಮಾಧಾನವಾಗಿರಿ, ಅರ್ಥ ಆಯ್ತಾ? ನಮ್ಮ ಬಾಬಣ್ಣಗೆ ಏನೋ ಆಗದೇನಿ, ಅದಕ್ಕೆ ಒಂಥರ ಆಡ್ತಾವ್ರೆ. ಸಿನಿಮಾ ಅಂದ್ಮೇಲೆ ಐಟಮ್ ಸಾಂಗ್ ಇರ್ಬೇಕು, ಎಣ್ಣೆ ಮೇಲೆ ಮಿಡ್ಡಿ ಹಾಕಬೇಕು, ಅರ್ಥ ಆಯ್ತಾ? ಇಲ್ಲಾಂದ್ರೆ ನನ್ನ ಮಗಂದು ಬೆಟ್ಟೆ ಬಿಡ್ತೀನಿ.